ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬಜಲ್ ಲಾಗ್. ಗೈಸ್, ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಸ್ಪೆಷಲ್ ವಾರ್ಡ್ ರೂಮಲ್ಲಿ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿದ್ದು ಒಂದು ರೂಮ್ ಟೂರ್ ಥರ ಮಾಡೋಣ ಅಂತ ಹೇಳಿ ನಾನು ಮಾಡ್ತಿದ್ದೀನಿ. ಅಂದರೆ ಆ್ಯಕ್ಚುಲಿ ನಾವು ಹಾಸ್ಪಿಟಲ್ಗೆ ಸುಮ್ಮನೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದು, ಬಟ್ ಅಡ್ಮಿಟ್ ಆಗೋ ಥರ ಆಯಿತು. ಬಟ್ ಏನಕ್ಕೆ ಯಾರು ಅಡ್ಮಿಟ್ ಆಗಿರೋದು ಅನ್ನೋದು ಕೂಡ ನಿಮಗೆ ಹೇಳ್ತೀನಿ. ಇಲ್ಲಿ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಯಾವುದೇ ಸರ್ವಿಸ್ ಅವ್ರಿಗೆ ನಾವು ಕಾಲ್ ಮಾಡಬೇಕಂದ್ರೆ ಅಲ್ಲಿ ನಂಬರ್ನು ಕೂಡ ಹಾಕಿದ್ದಾರೆ. ಇದು ಬಂದು ಸ್ಪೆಷಲ್ ವಾರ್ಡು. ಇಲ್ಲಿ ಟಿ ವಿ ಇದೆ ಆ್ಯಂಡ್ ಇಬ್ರಿಗೆ ಮಾತ್ರ ಸ್ಪೇಸ್ ಇದೆ. ಅಂದರೆ ಇಬ್ಬರು ಪೇಷಂಟ್ಸ್ನ ಮಾತ್ರ ಒಂದು ವಾರ್ಡಲ್ಲಿ ಹಾಕ್ತಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನಾನು ಸ್ಪೆಷಲ್ ವಾರ್ಡ್ದು ರೂಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಪ್ರತಿಯೊಂದನ್ನು ಹೇಳಬೇಕು. ಇದು ಬಂದು ಬಟ್ಟೆ ಎಲ್ಲ ಹಾಕ್ಕೊಳ್ಳಿಕ್ಕೆ, ಅಂದರೆ ವೇಸ್ಟ್ ಬಟ್ಟೆಗಳನ್ನ, ಹ್ಯಾಂಡ್ ಡಸ್ಟ್ಬಿನ್ ಕೂಡ ಇದೆ. ಇಲ್ಲಿ ನಾವೇನಾದರೂ ಇಟ್ಕೊಬೋದು. ಎಕ್ಸ್ಟ್ರಾ ವಾರ್ಡ್ರೂಫ್ ಥರ ಕೊಟ್ಟಿದ್ದಾರೆ. ಗೈಸ್, ನಿಮಗೆ ನಾನು ವಾಶ್ರೂಮ್ನ ಕೂಡ ತೋರಿಸ್ತೀನಿ. ತುಂಬ ಕ್ಲೀನ್ ಆ್ಯಂಡ್ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ನಾವು ಏನಾದರೂ ಒಂದು ಸ್ವಲ್ಪ ಗಲೀಜಾಗಿದೆ ಅಥವಾ ಏನಾದರೂ ಆಗಿದೆ ಅಂದರೆ ಬಂದು 5 ಮಿನಿಟ್ಸಲ್ಲಿ, ವಿದಿನ್ 5 ಮಿನಿಟ್ಸಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ನಾರಾಯಣ ಹೃದಯಾಲಯ ಹಾಸ್ಪಿಟಲಲ್ಲಿ ನಾವು ಏನಾದರೂ ಅಡ್ಮಿಟ್ ಆದರೆ ಅಡ್ಮಿಟ್ ಕಿಟ್ ಅಂತ ಹೇಳಿ ಕೊಡ್ತಾರೆ. ಪೇಷಂಟ್ಗೆ ಏನೇನು ಬೇಕು ಅಂದರೆ ಡೈಲಿ ರೊಟೀನ್ಗೆ ಏನು ಬೇಕು, ಕೂಂಬಿರ್ಬೋದು ಆ್ಯಂಡ್ ಪೇಸ್ಟ್ ಇರ್ಬೋದು, ಶ್ಯಾಂಪು, ಬ್ರಷು, ಮಾಯಿಶ್ಚರೈಸರು, ಟಾಕಮ್ ಪೌಡರು, ಆಯಿಲು, ಈ ಥರ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಎಲ್ಲನೂ ಕೂಡ. ಹಾಗೆ ಸೋಪ್ನು ಕೂಡ ಕೊಡ್ತಾರೆ. ನಾವು ಆಲ್ರೆಡಿ ಯೂಸ್ ಮಾಡಿದ್ರಿಂದ ಅದನ್ನು ತೋರ್ಸೋಕ್ಕೆ ನಾನು ಆಗಲಿಲ್ಲ. ಆ್ಯಕ್ಚುಲಿ ಈ ಥರ ಸ್ಮಾಲ್ ಕಿಟ್ಟು ಹಾಸ್ಪಿಟಲಲ್ಲಿ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಡ್ಮಿಟ್ ಆದಾಗ ನಾವು ಕೂಡ ಹೋಗಿ ಅದೇ ಥರ ತೊಗೊಂಬರ್ಬೇಕಾಗತ್ತೆ ಎಲ್ಲನೂ ಕೂಡ. ಇದು ಬೆಸ್ಟ್ ಅಂತ ಹೇಳ್ಬೋದು. ಅವ್ರು ಈ ಥರ ಕೊಟ್ಬಿಟ್ರೆ ನಾವೇ ಅದನ್ನೇ ಪೇಷಂಟ್ಗೆ ಯೂಸ್ ಮಾಡ್ಬೋದು. ರೂಮಿಂದ ಹೊರಗಡೆ ಹೋಗೋ ಅಂಥ ಆಪ್ಷನ್ನೇ ಇಲ್ಲ ಇಲ್ಲಿ ಎಲ್ಲದಕ್ಕೂ. ಅಂದರೆ ಒಂದು ವಿದಿನ್ 5 ಮಿನಿಟ್ಸಲ್ಲಿ ಏನೇ ಕ್ಲೀನಿಂಗ್ ಇರಲಿ ಅಥವಾ ನರ್ಸ್ಗೂ ಕೂಡ ನಾವು ಬರೋಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಿ ಒಂದು ಬೆಲ್ನ ಇಟ್ಟಿದ್ದಾರೆ ಇಲ್ಲಿ ಬೆಡ್ ಪಕ್ಕದಲ್ಲೇ. ಅದನ್ನು ಬೆಲ್ ಮಾಡಿದ್ರೆ ಸಾಕು, ತಕ್ಷಣ ಬಂದು ಅಟೆಂಡ್ ಮಾಡ್ತಾರೆ. ಗೈಸ್, ನಾನು ಇವಾಗ ಅದೇನು ತೋರಿಸ್ತಿದ್ದೀನಿ ಇದು ರೂಮಿಂದ ಹೊರಗಡೆ ಇರೋವಂಥದ್ದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇದು ಫುಲ್ಲು ಲೈನ್ ಬಂದು ಸ್ಪೆಷಲ್ ವಾರ್ಡ್ಸು. ಹಾಗೆ ರೂಮ್ಗಳನ್ನ ಬಿಟ್ಟು ಮುಂದೆ ಬಂದರೆ ಇಲ್ಲಿ ಸ್ಟೆಪ್ಸು ಕೂಡ ಇದೆ, ಹಾಗೆ ಲಿಫ್ಟು ಕೂಡ ಇದೆ. ಇಲ್ಲಿ ಆ್ಯಕ್ಚುಲಿ ಸ್ಪೆಷಲ್ ವಾರ್ಡ್ ಮಾತ್ರ ಈ ಒಂದು ಬಿಲ್ಡಿಂಗಲ್ಲಿ ಇರೋವಂಥದ್ದು. ಹಾಗೆ ಕೆಳಗಡೆ ಬಂದು ICU ಇದೆ ಫಸ್ಟ್ ಫ್ಲೋರಲ್ಲಿ. ಹಾಗೆ ಗ್ರೌಂಡಲ್ಲಿ ಕ್ಯಾನ್ಸರ್ ಪೇಷಂಟ್ಗಳನ್ನ ಅಟೆಂಡ್ ಮಾಡುವಂಥದ್ದು ಇರುತ್ತೆ. ಹಾಗೆ ಸ್ಟೆಪ್ಸು ಮತ್ತು ಲಿಫ್ಟ್ ಮಧ್ಯದಲ್ಲಿ ಈ ಥರ ಒಂದು ಸೋಫಾನು ಕೂಡ ಇಟ್ಟಿದ್ದಾರೆ. ಅಲ್ಲಿ ಆರಾಮಾಗಿ ಇದು ವಾಟ್ರು ಇಟ್ಕೊಬೋದು, ಹಾಟ್ ವಾಟರು, ಕೋಲ್ಡ್ ವಾಟರು, ಹಾಗೆ ನಾರ್ಮಲ್ ವಾಟರ್ ಕೂಡ ಸಿಗುತ್ತೆ ಇಲ್ಲಿ. ಹಾಗೆ ಗೈಸ್, ಇಲ್ಲಿ ಬಂದರೆ ಸೋಫಾ ಇಟ್ಟಿದ್ದಾರೆ. ಸೋಫಾದಲ್ಲಿ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಏನಾದರೂ ನಾವು ಪೇಷಂಟ್ನ ನೋಡುವಂಥದ್ದಿರಲ್ಲ ಅಥವಾ ಮಲಗಿದ್ದಾರೆ ಅಂಥ ಟೈಮಲ್ಲಿ ಬಂದು ನಾವಿಲ್ಲಿ ಕೂತ್ಕೊಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದೇ ಒಂದು ಸೌಂಡ್ಸ್ ಇರಲ್ಲ, ಮೈಲ್ಡಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಸಕ್ಕತ್ ಇಷ್ಟ ಆಯಿತು ಗೈಸ್ ನನಗೆ. ಅಂದರೆ ಹಾಸ್ಪಿಟಲ್ನ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಕೊಬೇಡಿ, ಏಕೆಂದರೆ ಹಾಸ್ಪಿಟಲ್ಗೆ ಬರೋ ಅಂಥದ್ದು ಇದ್ದೇ ಇರುತ್ತೆ. ಬಟ್ ಇಲ್ಲಿ ಒಂದು ವಾತಾವರಣನ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿರೋದ್ರಿಂದ ಒಂಥರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇವಾಗ ಬಂದು ಹೋದ್ರಲ್ಲ, ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬಂದಿರೋವಂಥದ್ದು. ಅಂದರೆ ಏನಕ್ಕೆ ಅಂತ ಹೇಳಿದ್ರೆ, ಅವ್ರ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಅಡ್ಮಿಟ್ ಆದರೆ ಅವ್ರ ಬಗ್ಗೆ ಏನೇನೋ ವಿಷಯಗಳಿರುತ್ತೆ, ಅಂದರೆ ರೈಟಿಂಗಲ್ಲಿ ಅವ್ರು ಬರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಅವ್ರು ಬಂದಿದ್ದರು. ಪೊಲೀಸ್ ಅಂತಿದ್ದಂಗೆ ಆ್ಯಕ್ಚುಲಿ ಸುಮಾರು ಜನ ಗೊತ್ತಾಗಿರ್ಬೋದು ಯಾರು ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಿ ನಮ್ಮ ಅಕ್ಕ ಅಡ್ಮಿಟ್ ಆಗಿದ್ದು, ನಾವು ತೋರಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದು. ಬಟ್ ಇಲ್ಲ, ಇವಾಗಲೇ ಮಾಡಿಸ್ಕೊಬೇಕು ಆಪ್ರೇಷನ್ನ ಅಂತ ಹೇಳಿದರು, ಮೈನರ್ ಆಪ್ರೇಷನ್ನು. ಹಾಗಾಗಿ ಅಲ್ಲೇ ಅಡ್ಮಿಟ್ ಆದ್ವಿ. ಗೈಸ್, ಅವಳು ಮಲಗಿದ್ರೆ ಅವಳ ಪಕ್ಕದಲ್ಲೇ ಇರೋವಂಥ ಒಂದು ಸ್ಮಾಲ್ ಬೆಡ್ ನಮಗೂ ಕೂಡ ಕೊಟ್ಟಿರ್ತಾರೆ ಪಕ್ಕದಲ್ಲಿ. ತುಂಬ ನೀಟಾಗಿದೆ ಗೈಸ್. ಪೇಷಂಟಿಗೆ ಒಂದು ಬೆಡ್ ಆದರೆ ಪೇಷಂಟ್ ಪಕ್ಕದಲ್ಲಿ ಇರೋರಿಗೆ ಒಂದು ಬೆಡ್ ಕೊಟ್ಟಿರ್ತಾರೆ. ಆ್ಯಂಡ್ ಒಂದು ರೂಮಲ್ಲಿ ಇಬ್ಬರನ್ನ ಹಾಕ್ತಾರೆ ಅಂತ ಹೇಳಿದ್ನಲ್ಲ, ನಾವು 1 ಡೇ ಕಳೆದ ಮೇಲೆ ಇನ್ನೊಬ್ಬರು ಪೇಷಂಟ್ನ ಹಾಕಿದ್ರು. ಅವ್ರು ಆ್ಯಕ್ಚುಲಿ ಸಿಜರಿನ್ ಆಗಿತ್ತು ಸೆಕೆಂಡ್ ಬೇಬಿಗೆ. ಆ್ಯಕ್ಚುಲಿ ಅವರು ಅಸ್ಸಾಂ ಅವರು, RBIಯಲ್ಲಿ CSF ಪೊಲೀಸ್ ಅವರು. ಒಂಥರ ಅವರು ತುಂಬ ಚೆನ್ನಾಗಿ ನಮ್ಮ ಜೊತೆ ಕ್ಲೋಸ್ ಆಗ್ತಿದ್ರು. ಬಟ್ ಅವರ ಲ್ಯಾಂಗ್ವೇಜ್ ನಮಗೆ ಬರ್ತಿರಲಿಲ್ಲ, ಕನ್ನಡ ಅವ್ರಿಗೆ ಬರ್ತಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹಿಂಸೆ ಆಗ್ತಿತ್ತು ಮಾತಾಡಲಿಕ್ಕೆ. ಆ್ಯಕ್ಚುಲಿ ನಾವು ಅಕ್ಕಂಗೆ ತೋರಿಸ್ಬೇಕಾದ್ರೆ ನನಗೂ ತೋರಿಸೋಣ ಅಂತ ಹೇಳಿ ಹಾಗೆ ತೋರಿಸಿದ್ವಿ. ಇಲ್ಲಿ 2000ಗೆ ಪ್ಯಾಕೇಜ್ ಥರ ಬಿಟ್ಟಿದ್ದಾರೆ. ತುಂಬ ಒಳ್ಳೆ ಒಂದು ಆಫರ್ ಅಂತಲೇ ಹೇಳ್ಬೋದು ಅದನ್ನು.
ಅದನ್ನು ಹೇಳ್ತೀನಿ ಗೈಸ್. ಇದು ಒಬ್ಬರು ಪೇಷಂಟ್ ಬಂದ ತಕ್ಷಣ ಒಬ್ಬರನ್ನ ಹಾಗೆ ಒಬ್ಬರು ಪಕ್ಕದಲ್ಲಿ ಇಡಬಾರ್ದು ಅಂತ ಹೇಳಿ ಈ ಥರ ಕ್ಲೋಸ್ ಮಾಡಿಬಿಡ್ತಾರೆ. ಇದನ್ನು ಆ್ಯಕ್ಚುಲಿ ನಾವು ಕರೆಸಿ ಮಾಡಿಸ್ಬೇಕು. ಇಲ್ಲಿ ಯಾವುದೇ ಕರೆಸೋವಂಥ ಮಾತೇ ಇಲ್ಲ. ಅಲ್ಲ ಆದ ತಕ್ಷಣ ಕೆಲಸ ಮುಗಿಸ್ಬಿಡ್ಬೇಕು. ಹಾಗಾಗಿ ಅವರೇ ಸ್ಕ್ರೀನ್ನ ಬಂದು ಬಿಟ್ಟರು. ಗೈಸ್, ನನ್ನ ಪ್ಯಾಕೇಜ್ ಬಗ್ಗೆ ಹೇಳಿದ್ನಲ್ಲ, 2000ಗೆ ಒಂದು ಪ್ಯಾಕೇಜ್ ಅನ್ನೋ ಥರ ಕೊಡ್ತಾರೆ. ಇಲ್ಲಿ ನಾವು ತೋರಿಸ್ಲಿಕ್ಕೆ ಬಂದಾಗ ನಾವೇನಾದರೂ ಟೆಸ್ಟ್ ಮಾಡಿಸ್ಬೇಕು ಹಾಗೆ ಹೀಗೆ ಅಂತ ಹೇಳಿದ್ರೆ ಅವರೇ ಪ್ಯಾಕೇಜ್ನ ಹೇಳ್ಬಿಡ್ತಾರೆ. ಡಾಕ್ಟರೇ ನಮಗೆ ಹೇಳಿದ್ದು. ಆ ಪ್ಯಾಕೇಜಲ್ಲಿ ನನಗೆ ಬ್ಲಡ್ ಟೆಸ್ಟ್ ಇರ್ಬೋದು, ಆ್ಯಂಡ್ ECG, ಎಕೋ, ECG, ಎಕ್ಸ್ರೇ, ಬ್ಲಡ್ ಚೆಕಪ್ ಈ ಥರ ಎಲ್ಲ ಮಾಡ್ಸೋಕ್ಕೇ ನಮಗೆ ಸಾವಿರಾರು ರೂಪಾಯಿ ಆಗೋಗ್ಬಿಡುತ್ತೆ. ಸೀರಿಯಸ್ಲಿ 7,000 8 ಸಾವಿರ ಆಗುತ್ತೆ ಬೇರೆ ಕಡೆ ಅಂತಂದರೆ. ಇಲ್ಲಿ 2000ಗೆ ಈ ಪ್ಯಾಕೇಜ್ ನಾವು ಮಾಡಿಸೋದ್ರಿಂದ ತುಂಬ ಒಳ್ಳೇದಂತಲೇ ಹೇಳ್ಬೋದು. ಹೆಲ್ತಲ್ಲಿ, ಹಾರ್ಟಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ನಮ್ಗೆ ಗೊತ್ತಾಗುತ್ತೆ. ಊಟ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅನ್ನ, ಸಾಂಬಾರು, ರಸಂ, ಪಲ್ಯ, ಮೊಸರು ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಲಿಫ್ಟು. ನಾನು ಕೆಳಗಡೆ ಹೋಗಬೇಕಿತ್ತು. ಅಕ್ಕನಿಗೆ ಊಟ ಬಂತು, ನನಗೆ ಆರ್ಡ್ರ್ ಮಾಡಿದೆ ಹೊರಗಡೆಯಿಂದ. ಸೊ ಹಾಗಾಗಿ ಇಸ್ಕೊಂಬರೋಣ ಅಂತ ಹೇಳಿ ನಾನು ಕೆಳಗಡೆ ಹೋಗ್ತಾ ಇದ್ದೆ. ಅದು ಆ್ಯಕ್ಚುಲಿ ಹೊರಗಡೆ ನಾನು ಸ್ಪೆಷಲ್ ವಾರ್ಡ್ ಮಾತ್ರ ನಿಮಗೆ ತೋರಿಸಿದ್ದೀನಿ ಬಿಲ್ಡಿಂಗು. ಇನ್ನು ಹಾಸ್ಪಿಟಲ್ ಬಿಲ್ಡಿಂಗ್ ಫುಲ್ ತೋರ್ಸೋಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ಒಂದಿನ ಟೈಮ್ ಬೇಕು. ಯಾಕೆಂದರೆ ಅಕ್ಕನ ಬಿಟ್ಟು ನಾನು ಕೂಡ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ ಅದೇನೂ ಕೂಡ ನಿಮ್ಗೆ ತೋರಿಸಿಲ್ಲ. ನಂದು ಊಟನೂ ಬಂತು, ತೊಗೊಂಡು ಮತ್ತೆ ರಿಟರ್ನ್ ಆದೆ. ಗೈಸ್, ಇದು ಬಂದು ಕೆಳಗಡೆ. ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಜಾಸ್ತಿ ಟೈಮ್ ನಾನು ಅಕ್ಕನ ಬಿಟ್ಟು ಅಲ್ಲಿ ಸ್ಪೆಂಡ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ನಾನು ಬಂದುಬಿಟ್ಟೆ. ಹಾಸ್ಪಿಟಲೆಲ್ಲ ಫುಲ್ ವೀಡಿಯೋ ಮಾಡ್ಬೋದಿತ್ತು, ಆದರೆ ಅದನ್ನೆಲ್ಲ ಮಾಡಿದ್ರೆ ನನಗೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಮಾಡೋಕ್ಕೆ. ಅಕ್ಕನ ಬಿಟ್ಟು ನಾನು ಹೋಗೋಕ್ಕಾಗಲ್ಲ. ಹಾಗಾಗಿ ನಾನು ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಆ್ಯಕ್ಚುಲಿ ನಾವು ಏನಿದ್ದೀವಿ ಬಿಲ್ಡಿಂಗು ಸ್ಪೆಷಲ್ ವಾರ್ಡ್ ಅದನ್ನು ಮಾತ್ರ ಮಾಡ್ಕೊಂಡಿದ್ದೀನಿ. ಇದು ಬಂದು ಪಕ್ಕದಲ್ಲಿ ಈಗ ಅಸ್ಸಾಂ ಅವರು ಹೆರಿಗೆ ಆಯಿತು ಅಂತ ಹೇಳಿದ್ನಲ್ಲ, ಅವರ ಮೊದಲನೇ ಮಗು ಇದು, ಹೆಣ್ಮಗು. ತುಂಬ ಕ್ಯೂಟಾಗಿದ್ಲು ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಿದ್ಲು. ಆದರೆ ಯಾರನ್ನೂ ಮುಟ್ಟಿಸ್ಕೊತಿರ್ಲಿಲ್ಲ. ಆ್ಯಕ್ಚುಲಿ ಇವ್ರಿಗೆ ಅಮ್ಮ ಆಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು ಯಾರೂ ಬಂದಿರಲಿಲ್ಲ. ಮೈದ್ನ ಒಬ್ಬರು ಬಂದಿದ್ದರು, ಬಿಟ್ಟರೆ ಹಸ್ಬೆಂಡು. ಪಾಪು ತುಂಬ ಹಠ ಮಾಡಿದ್ಲು ಅಂತ ಹೇಳಿ ಹಸ್ಬೆಂಡ್ ಕೂಡ ಪಾಪನ ಕರ್ಕೊಂಡು ಹೋದರು. ಹಾಗಾಗಿ ಯಾರೂ ಇರಲಿಲ್ಲ ಅಂತ ಹೇಳಿ ಹೆಲ್ಪ್ಗೆ ನಾನು ಸ್ವಲ್ಪ ಸಪೋರ್ಟ್ ಮಾಡಿ ಪಾಪ ಡ್ರೆಸ್ ಚೇಂಜ್ ಮಾಡೋದಿರ್ಬೋದು ಎಲ್ಲ ಮಾಡಿಸ್ಕೊಟ್ಟೆ ಪಾಪ. ಯಾಕೆಂದರೆ ನಮಗೂ ಮಕ್ಕಳು ಅಥವಾ ತಂಗಿರಿದ್ರೆ ಈ ಥರ ಮಾಡ್ತೀವಲ್ವ, ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ನನ್ನ ಕೈಲಾಗಿದ್ದು ನಾನು ಮಾಡಿದೆ. ಅವಳು ತುಂಬ ಖುಷಿಪಟ್ಲು. ಪಾಪ ಕನ್ನಡ ಬರಲ್ಲ ಎಕ್ಸ್ಪ್ರೆಷನ್ ಮಾಡೋಕ್ಕೆ. ನಮ್ಗೆ ಇವಾಗ ಡಿಸ್ಚಾರ್ಜ್ ಟೈಮ್ ಬಂತು. ಹಾಗಾಗಿ ಸಾಗರ್ ಕೂಡ ಬಂದಿದ್ದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಬಾವ ಮತ್ತು ಸಾಗರ್ ಬಂದಿದ್ದರು. ಇವಳು ಪಾಪು ಬಂದಮೇಲಂತೂ ನಮ್ಗೆ ಒಂದಿನ ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ. ಅದಕ್ಕೂ ಮುಂಚೆ ಒನ್ ಡೇ ಬೇಜಾರಾಗಿತ್ತು ಸೀರಿಯಸ್ಲಿ. ಇವರು ಒಂದಿನ ಮುಂಚೆನಾದರೂ ಬರಬಾರ್ದಿತ್ತಾ ಅಂತ ಅನ್ನಿಸ್ತು. ಅವಳಿಗೆ ಬಾಯಿ ಹೇಳಿದ್ರೆ ಕಿರ್ಚುತ್ತಾ ಇದ್ಲು. ಅವಳು ತುಂಬ ಚೆನ್ನಾಗಿ ಕ್ಯೂಟಾಗಿ ಎಕ್ಸ್ಪ್ರೆಷನ್ ಕೊಡ್ತಾಳೆ. ಅದು ನಂಗೆ ಸಕ್ಕತ್ ಇಷ್ಟ ಆಗುತ್ತೆ. ನನಗಂತೂ ಅವಳನ್ನು ಬಿಟ್ಟು ಬರೋಕ್ಕೆ ಬೇಜಾರಾಗ್ತಿತ್ತು, ಅಕ್ಕನಿಗೂ ಅಷ್ಟೇ. ಅಂದರೆ ಅವಳೊಂದಿನ ಮುಂಚೆ ಬರಬೇಕಿತ್ತು ಅಂತ ಅನ್ನಿಸ್ತು ನಮಗೆ. ನಾವು ಪ್ರಿಪೇರ್ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಹೊರಗಡೆ ಬಂದು ಅವರ ಚಿಕ್ಕಪ್ಪನ ಜೊತೆ ಆಟ ಆಡ್ತಾ ಇದ್ಲು. ಓಕೆ, ಎಲ್ಲರಿಗೂ ಬಾಯ್ ಮಾಡಿದ್ಲು. ಮತ್ತು ಆಟ ಆಡೋ ತುಂಟಾಟ ಎಲ್ಲ ನೋಡ್ಕೊಂಡು ಒಂದು 5 ನಿಮಿಷ ನಿಂತಿದ್ದು ಆಟ ಆಡಿಸ್ಕೊಂಡು ಅಕ್ಕ ತುಂಬ ಮುದ್ದು ಮಾಡಿ ಎಲ್ಲ ಮಾಡಿಕೊಂಡು ಹೊರಟ್ವಿ. ಸಖತ್ ಬೇಜಾರಾಯಿತು ಸೀರಿಯಸ್ಲಿ ಆ ಪಾಪನ ಬಿಟ್ಟೋಗೋಕ್ಕೆ. ಚಿಕ್ಕ ಮಗುಗೆ ಲಂಗ್ಸಲ್ಲಿ ನೀರು ತುಂಬ್ಕೊಂಡಿತ್ತು ಅಂತ ಹೇಳಿ NICUಗೆ ಹಾಕಿದ್ರು. ಅದನ್ನು ಇನ್ನೂ ಹೊರಗಡೆ ವಾರ್ಡ್ಗೆ ಶಿಫ್ಟ್ ಮಾಡಿರಲಿಲ್ಲ, ನಾವು ನೋಡೋಕ್ಕೆ ಆಗಲಿಲ್ಲ. ದಯವಿಟ್ಟು 2000 ಪ್ಯಾಕೇಜ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಗೊತ್ತಾಗುತ್ತೆ. ಅದಲ್ಲದೆ ಬೇರೆ ಪ್ಯಾಕೇಜ್ಗಳು ಇದೆ, ಇಲ್ಲಿ ಬಂದು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.